ನಿಮಗೆ ಇತ್ತೀಚೆಗೆ ತುಂಬ ಬೇಗ ಸುಸ್ತಾಗ್ತಾ ಇದೆ ಅನ್ನಿಸ್ತಾ ಇದೆಯಾ? ಎಷ್ಟು ಸ್ವಲ್ಪ ಕೆಲಸ ಮಾಡಿದ್ರೂ ಬೇಗ ನಿಶಕ್ತಿ ಆಗ್ತಾ ಇದೆ ಅನ್ನಿಸ್ತಾ ಇದೆಯಾ? ಜೊತೆಗೆ ತಲೆ ಸುತ್ತು ಬರೋದು, ಕೂದಲು ಉದುರೋದು, ಉಸಿರಾಟ ವೇಗವಾಗೋದು, ಈ ರೀತಿ ಎಲ್ಲ ಸಮಸ್ಯೆ ಕಾಡ್ತಾ ಇದೆಯಾ? ಇದಕ್ಕೆ ಮುಖ್ಯವಾದ ಕಾರಣ ಐರನ್ ಡಿಫಿಷಿಯನ್ಸಿ ಇರಬಹುದು. ಭಾರತದಲ್ಲಿ ಬಹಳಷ್ಟು ಮಹಿಳೆಯರಿಗೆ ಈ ರೀತಿ ಸಮಸ್ಯೆಗಳಾಗಿರುತ್ತೆ, ಆದರೆ ಅವರಿಗೆ ಇದಕ್ಕೆ ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತೇ ಇರೋದಿಲ್ಲ. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಐರನ್ ಡಿಫಿಷಿಯನ್ಸಿ ಇದ್ದರೆ ಏನೇನು ಲಕ್ಷಣಗಳು ಬರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಮುಖ್ಯವಾದ ಪ್ರಶ್ನೆ, ಐರನ್ ನಮ್ಮ ಬಾಡಿಗೆ ಯಾಕಷ್ಟು ಇಂಪಾರ್ಟೆಂಟ್? ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದು ಅಂಶ ಇರುತ್ತೆ. ಅದರ ಉತ್ಪತ್ತಿಗೆ ಐರನ್ ಅವಶ್ಯಕತೆ ಇರುತ್ತೆ. ಹಿಮೋಗ್ಲೋಬಿನ್ದು ಏನು ಕೆಲಸ ಅಂದರೆ ಅದು ಒಂದು ರೀತಿ ಡೆಲಿವರಿ ಪರ್ಸನ್ ಥರ ಆಕ್ಸಿಜನ್ನ ನಮ್ಮ ಬಾಡಿಗೆ ಡೆಲಿವರಿ ಮಾಡುತ್ತೆ. ನಮ್ಮ ಪ್ರತಿಯೊಂದು ಕಣಕ್ಕೂ ಆಕ್ಸಿಜನ್ ಅಗತ್ಯ ಇರುತ್ತೆ, ಅದನ್ನು ಕೊಡೋದು ಹಿಮೋಗ್ಲೋಬಿನ್. ಸೊ ಐರನ್ ಕಡಿಮೆ ಆಗ್ತಾ ಇದೆ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾ ಇರುತ್ತೆ, ಜೊತೆಗೆ ನಮ್ಮ ಬಾಡಿಗೆ ಸಿಗುವಂಥ ಆಕ್ಸಿಜನ್ ಕೂಡ ಕಡಿಮೆ ಆಗ್ತಾ ಇರುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಇರೋದ್ರಿಂದ ನಮಗೆ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಮೊದಲನೇ ಲಕ್ಷಣ ತೀರಾ ಸುಸ್ತಾಗೋದು. ಏನೇ ಚಿಕ್ಕ ಚಿಕ್ಕ ಕೆಲಸ ಮಾಡ್ತಾ ಇದ್ರೂ ಸಹ ಸುಸ್ತಾಗ್ತಾ ಇರುತ್ತೆ. ಎಷ್ಟೇ ರೆಸ್ಟ್ ಮಾಡಿದ್ರೂ ಸಹ ನಿಶಕ್ತಿ ಥರನೇ ಇರುತ್ತೆ. ಈ ರೀತಿ ನೀವು ಅಬ್ಸರ್ವ್ ಮಾಡಿದ್ರೆ ಬಹಳಷ್ಟು ಮಹಿಳೆಯರಿಗೆ ಆಗ್ತಾ ಇರುತ್ತೆ, ಆದರೆ ಅದು ಅವರು ಇಗ್ನೋರ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ಮೇನ್ ರೀಸನ್ನು ರಕ್ತಹೀನತೆ ಇರಬಹುದು. ಎರಡನೇ ಲಕ್ಷಣ ತಲೆ ಸುತ್ತು ಬರೋದು. ಸಡನ್ ಆಗಿ ಎದ್ರೆ ಕಣ್ಣೆಲ್ಲ ಮಂಜಾಗ್ತಾ ಇದೆ, ಕಪ್ ಕಾಣಿಸ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ. ಏನಕ್ಕೆ ಈ ರೀತಿ ಆಗ್ತಾ ಇದೆ? ಹಿಮೋಗ್ಲೋಬಿನ್ ಕಡಿಮೆ ಆದರೆ ನಿಮ್ಮ ಬ್ರೈನ್ಗೆ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗುತ್ತೆ, ಆದ್ರಿಂದ ನಿಮಗೆ ತಲೆ ಸುತ್ತೆಲ್ಲ ಕಾಣಿಸ್ಕೊಳ್ಳುತ್ತೆ. ಮೂರನೇ ಲಕ್ಷಣ ಪೇಲ್ ಸ್ಕಿನ್. ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಆಗಲಿ ನಿಮ್ಮನ್ನ ಕೇಳ್ಬೋದು, ಏನಕ್ಕೆ ನೀನು ಒಂಥರ ಬೆಳ್ಳಗೆ ಕಾಣ್ತಾ ಇದೆಯಾ, ಮುಖ ತುಟಿ ಎಲ್ಲ ಬೆಳ್ಳಗೆ ಕಾಣ್ತಾ ಇದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಹಿಮೋಗ್ಲೋಬಿನ್ ಕಡಿಮೆ ಆಗಿರೋದು. ಇದನ್ನು ನೀವು ಮನೆಯಲ್ಲೇ ಟೆಸ್ಟ್ ಮಾಡಿ ನೋಡ್ಬೋದು. ಈಗ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ನಾಲಿಗೆ, ತುಟಿ ಮತ್ತು ಕಣ್ರೆಪ್ಪೆಯ ಒಳಭಾಗದಲ್ಲಿ ಟೆಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮತ್ತು ಫಿಂಗರ್ ನೇಲ್ಸ್ ಇರುತ್ತಲ್ಲ, ಅದನ್ನು ಟೆಸ್ಟ್ ಮಾಡಿ ನೋಡ್ಬೋದು. ಬೆಳ್ಳಗೆ ಕಾಣ್ತಾ ಇದೆ ಅಥವಾ ಲೈಟ್ ಪಿಂಕ್ ಕಲರ್ ಕಾಣ್ತಾ ಇದೆ ಅಂತಂದರೆ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಅರ್ಥ. ಉಸಿರಾಟ ಬಹಳ ವೇಗವಾಗಿ ಆಗೋದು. ಸ್ವಲ್ಪ ಮೆಟ್ಲು ಹತ್ತಿದ್ರೆ ಅಥವಾ ಜೋರಾಗಿ ನಡೆದ್ರೆ ಉಸಿರಾಟ ವೇಗ ಆಗೋದು, ಬ್ರೆತ್ಲೆಸ್ನೆಸ್ ಅಂತಾರೆ, ಅಥವಾ ಎದೆಬಡಿತ ಜಾಸ್ತಿ ಆಗೋದು, ಪ್ಯಾಲ್ಪಿಟೇಷನ್ ಅಂತಾರೆ. ಈ ರೀತಿ ಆಗ್ತಾ ಇದೆ ಅಂತಂದರೆ ಐರನ್ ಡಿಫಿಷಿಯನ್ಸಿ ಇರುವಂಥ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ನಮ್ಮ ಬಾಡಿಗೆ ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಆಗ್ತಾ ಇರೋದ್ರಿಂದ ಈ ರೀತಿ ಸಿಂಪ್ಟಮ್ಸ್ ಬರುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದರೆ, ಭಾರತದಲ್ಲಿ ಅರ್ಧಕ್ಕಿಂತ ಹೆಚ್ಚು ಮಹಿಳೆಯರಿಗೆ ಈ ಐರನ್ ಡಿಫಿಷಿಯನ್ಸಿ ಇರುತ್ತೆ. ಬಟ್ ಅವರು ಅದನ್ನು ಸಾಮಾನ್ಯವಾದ ಸುಸ್ತು, ಏಜ್ ರಿಲೇಟೆಡ್ ಪ್ರಾಬ್ಲಮ್ ಅಂದ್ಕೊಂಡು ಇಗ್ನೋರ್ ಮಾಡ್ತಾ ಇರ್ತಾರೆ. ಹೆಚ್ಚಾಗಿ ಕೂದಲು ಉದುರೋದು. ಕೂದಲು ಉದುರೋದಕ್ಕೆ ಬಹಳಷ್ಟು ರೀಸನ್ಸ್ ಇರುತ್ತೆ. ಸೊ ನೀವು ಡಿಫ್ರೆಂಟ್ ಶ್ಯಾಂಪೂಸ್, ಆಯಿಲ್ಸ್ ಎಲ್ಲ ಯೂಸ್ ಮಾಡಿ ಟ್ರೈ ಮಾಡಿರ್ತೀರ, ಬಟ್ ಏನೂ ರಿಸಲ್ಟ್ಸ್ ಬಂದಿರಲ್ಲ. ಆಗ ಒಂದು ಹಿಮೋಗ್ಲೋಬಿನ್ ಚೆಕ್ ಮಾಡಿಸೋದು ಬೆಟರ್. ಯಾಕೆ ಅಂದರೆ ಕೂದಲು ಬೆಳೆಯೋದಕ್ಕೆ ಐರನ್ ತುಂಬ ಅವಶ್ಯಕತೆ ಇರುತ್ತೆ. ಸೊ ಕೂದಲು ಸಣ್ಣ ಆಗ್ತಾ ಇದೆ ಅಥವಾ ತುಂಬ ಉದುರುತ್ತಾ ಇದೆ, ಬೇಗ ಬೆಳೀತಾ ಇಲ್ಲ ಅಂತಂದರೆ ಒಂದು ಹಿಮೋಗ್ಲೋಬಿನ್ ಚೆಕ್ ಮಾಡಿಸೋದು ಒಳ್ಳೆಯದು. ತಲೆನೋವು. ಐರನ್ ಕಡಿಮೆ ಆದಷ್ಟು ನಿಮಗೆ ತಲೆನೋವು ಬರೋದು, ಕಾನ್ಸಂಟ್ರೇಷನ್ ಮಾಡೋಕ್ಕಾಗದೇ ಇರೋದು, ಈ ರೀತಿ ಸಮಸ್ಯೆಗಳು ಹೆಚ್ಚಾಗಿ ಕಾಣುತ್ತೆ. ಯಾಕೆ ಅಂದರೆ ನಿಮ್ಮ ಬ್ರೈನ್ಗೆ ಆದಷ್ಟು ಆಕ್ಸಿಜನ್ ಸಪ್ಲೈ ಕಟ್ ಆಗ್ತಾ ಇದೆ, ಆದ್ದರಿಂದ ಈ ಥರ ತೊಂದರೆಗಳು ಕಾಣಿಸ್ತಾ ಇದೆ. ಸೊ ಈ ಸಮಸ್ಯೆ ಎಲ್ರಿಗೂ ಕಾಣುತ್ತಾ? ಯಾರಿಗೆ ಹೆಚ್ಚಾಗಿ ಕಾಣುತ್ತೆ? ಹೆಚ್ಚಾಗಿ ರಕ್ತಸ್ರಾವ ಆಗುತ್ತೆ ಪೀರಿಯಡ್ಸ್ ಟೈಮಲ್ಲಿ. ಆ ಮಹಿಳೆಯರಿಗೆ, ಪ್ರೆಗ್ನೆಂಟ್ ಮಹಿಳೆಯರಿಗೆ, ಮತ್ತು ನಿಮ್ಮ ಊಟದಲ್ಲಿ ಐರನ್ ಅಂಶ ಕಡಿಮೆ ಇದ್ದರೆ ಈ ರೀತಿ ತೊಂದರೆಗಳು ಬರುವಂಥ ಚಾನ್ಸ್ ಇರುತ್ತೆ. ಮತ್ತು ಇತ್ತೀಚೆಗೆ ದೊಡ್ಡವರಾಗಿರುವಂಥ ಹೆಣ್ಮಕ್ಳಿಗೆ ಈ ರೀತಿ ಸಮಸ್ಯೆಗಳು ಕಾಡ್ಬೋದು. ಸೊ ನಾನು ಇಷ್ಟೊತ್ತು ಹೇಳಿದಂಥ ಲಕ್ಷಣಗಳು ಯಾವುದಾದ್ರೂ ನಿಮಗೆ ಇದೆ ಅಂತಂದರೆ ನೀವು ಇಮಿಡಿಯೇಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಅವ್ರನ್ನ ನಿಮಗೆ ಕೆಲವೊಂದು ಟೆಸ್ಟ್ಗಳನ್ನ ಹೇಳ್ತಾರೆ. ಅದ್ರ ಬೇಸಿಸ್ ಮೇಲೆ ನಿಮ್ಮ ಬಾಡಿಯಲ್ಲಿ ಎಷ್ಟು ಐರನ್ ಇದೆ ಮತ್ತು ಎಷ್ಟು ಹಿಮೋಗ್ಲೋಬಿನ್ ಇದೆ ಅಂತ ತಿಳ್ಕೊಬಹುದು. ಅದ್ರ ಬೇಸಿಸ್ ಮೇಲೆ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ, ಇದ್ರೂ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅಂತ ನಿಮ್ಮ ಡಾಕ್ಟರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನೀವು ಡಾಕ್ಟರ್ ಕೊಟ್ಟಂಥ ಸಲಹೆನ ಫಾಲೋ ಮಾಡಬೇಕು. ಅದರ ಜೊತೆಗೆ ಒಂದು ಇಂಪಾರ್ಟೆಂಟ್ ಥಿಂಗ್, ಮನೆಯಲ್ಲೂ ಸಹ ನೀವು ಐರನ್ ಹೆಚ್ಚಿರುವಂತಹ ಆಹಾರವನ್ನು ಸೇವಿಸಬೇಕು. ಉದಾಹರಣೆಗೆ ಖರ್ಜೂರ, ಬೆಲ್ಲ, ಒಣದ್ರಾಕ್ಷಿ, ಪೊಮೊಗ್ರನೇಟ್ ಅಂದರೆ ದಾಳಿಂಬೆ, ಬಟಾಣಿ, ಇದರಲ್ಲೆಲ್ಲ ಐರನ್ ಹೆಚ್ಚಾಗಿರುತ್ತೆ. ಆ್ಯಂಡ್ ನಾನ್ ವೆಜ್ ತಿಂತಾ ಇರೋರಿಗೆ ಲಿವರ್ ಹೆಚ್ಚಾಗಿ ತೊಗೊಂಡ್ರೆ ಅದರಲ್ಲಿ ಉತ್ತಮವಾದಂಥ ಐರನ್ ಅಂಶ ಇರುತ್ತೆ. ಹಾಗೆ ಇದರ ಜೊತೆಗೆ ನೀವು ನಿಂಬೆಹಣ್ಣು, ಆರೆಂಜು ಮತ್ತು ನೆಲ್ಲಿಕಾಯಿ, ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಐರನ್ ಸಪ್ಲಿಮೆಂಟ್ಸ್ ಜೊತೆ ತೊಗೊಂಡ್ರೆ ಐರನ್ನು ಹೆಚ್ಚಾಗಿ ಬಾಡಿಗೆ ಅಬ್ಸರ್ವ್ ಆಗುತ್ತೆ.
ಮತ್ತು ನೀವು ಐರನ್ ಸಪ್ಲಿಮೆಂಟ್ಸ್ ತೊಗೋಬೇಕಾದ್ರೆ 1 ಅವರ್ ಮುಂಚೆ ಮತ್ತು ತೊಗೊಂಡು 1 ಅವರ್ ಆದಮೇಲೆ ಹಾಲಿನ ಪದಾರ್ಥನ ಬಳಸಬಾರ್ದು. ಹಾಲು, ಮೊಸರು ಜೊತೆಗೆ ಟೀ, ಕಾಫಿ, ಕೆಫೈನ್ ಅಂಶ ಇರೋದನ್ನು ಬಳಸಬಾರ್ದು. ಯಾಕೆಂದರೆ ಇದರಿಂದ ನಿಮಗೆ ಐರನ್ ಅಬ್ಸಾರ್ಪ್ಷನ್ ಇನ್ನೂ ಕಡಿಮೆ ಆಗಿಬಿಡುತ್ತೆ. ಸೊ ನೀವು ಐರನ್ ಡಿಫಿಷಿಯನ್ಸಿಯ ಲಕ್ಷಣಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀರಾ. ಇದು ಯಾವುದಾದ್ರೂ ಲಕ್ಷಣಗಳು ನಿಮಗಿದೆ ಅಂತಂದರೆ ಖಂಡಿತವಾಗ್ಲೂ ಇದನ್ನು ಇಗ್ನೋರ್ ಮಾಡಬೇಡಿ. ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ತಗೊಳ್ಳಿ. ಈ ವಿಡಿಯೋನ ಆದಷ್ಟು ನಿಮಗೆ ಗೊತ್ತಿರುವಂತಹ ಮಹಿಳೆಯರ ಜೊತೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಯಾರು ಗೊತ್ತಿದ್ದಾರೋ ಅವ್ರ ಜೊತೆ ದಯವಿಟ್ಟು ಶೇರ್ ಮಾಡಿ. ಯಾಕೆಂದರೆ ಐರನ್ ಡಿಫಿಷಿಯನ್ಸಿ ಇಂಡಿಯಾದಲ್ಲಿ ತುಂಬಾ ಕಾಮನ್ ಆ್ಯಂಡ್ ತುಂಬಾ ನೆಗ್ಲೆಕ್ಟೆಡ್ ಸಿಂಪ್ಟಮ್ಸ್ ಇದು. ಅದಕ್ಕೆ ದಯವಿಟ್ಟು ನೀವು ಇದನ್ನು ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇದೇ ರೀತಿ ಮಹಿಳೆಯರ ಆರೋಗ್ಯದ ಬಗ್ಗೆ ಮತ್ತಷ್ಟು ಮಾಹಿತಿಗೋಸ್ಕರ ನಿಮ್ಮ ಡಾಕ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಡಾಕ್ಟರ್.